ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಬೈನ ವಾಂಖಾಡೆಯಲ್ಲಿ ಅಬ್ಬರಿಸಿ ಬೊಬ್ಬರದ ವಿರಾಟ್ ಕೊಹ್ಲಿ ಸಾಲ್ಟ್ ಪಟ್ಟಿದಾರ ಟೀಮ್ ಡೇವಿಡ್ ಇನ್ನು ಮುಂಬೈಗೆ ಬೃಹತ್ ಗುರಿ ಆದ್ರೆ ನೀಡಿದ್ರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹೇಗಿತ್ತು ನಮ್ಮ RCB ಆಟಗಾರರ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ IPL ಫೇವರೇಟ್ ಟೀಮ್ ಯಾವ್ದಂತಾನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು IPL 2026ರ 20ನೇ ಪಂದ್ಯ ನಮ್ಮ RCB ಮತ್ತು ಮುಂಬೈ ನಡುವೆ ನಡೆಯಿತು. ಇನ್ನು ಈ ಪಂದ್ಯ ಅಂತೂ ರೋಚಕತೆಯಿಂದಾದ್ರೆ ಕೂಡಿತ್ತಂತಾನೆ ಹೇಳ್ಬೋದು. ಇನ್ನು ನಮ್ಮ RCB ತಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬ್ಯಾಟರ್ಸ್ 240 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು ಫಸ್ಟ್ ಬ್ಯಾಟಿಂಗ್ ಮಾಡಿ. ಹೌದು ಸ್ನೇಹಿತರೆ, ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ನಮ್ಮ ಬ್ಯಾಟರ್ಸ್ ಗಳ ಬಗ್ಗೆ ಮಾತಾಡ್ಲೇಬೇಕು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಫಿಲ್ ಸಾಲ್ಟ್ ಅವರು ಪವರ್ ಪ್ಲೇ ನಲ್ಲಿ ಮುಂಬೈನ ಬೌಲರ್ಸ್ ಗಳನ್ನ ಧ್ವಂಸಾದ್ರೆ ಮಾಡಿದರು. ಫಿಲ್ ಸಾಲ್ಟ್ ಅವರು 36 ಬಾಲ್ ಗಳಲ್ಲಿ 78 ರನ್ ಆದ್ರೆ ಹೊಡಿತಾರೆ, 6 6 6 4 216ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಫಿಲ್ ಸಾಲ್ಟ್. ಇನ್ನು ಫಿಲ್ ಸಾಲ್ಟ್ ಅವರಿಗೆ ಸಪೋರ್ಟ್ ಕೊಟ್ಟಂತ ವಿರಾಟ್ ಕೊಹ್ಲಿ ಅವರು 50 ರನ್ ಆದ್ರೆ ಹೊಡಿತಾರೆ ಈ ಪಂದ್ಯದಲ್ಲಿ, 5 4 1 6. ಹೌದು ಸ್ನೇಹಿತರೆ, ಆದರೆ ಈ ಪಂದ್ಯದ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಾವು ನಮ್ಮ ನಾಯಕನ ಬಗ್ಗೆ ಮಾತಾಡ್ಲೇಬೇಕು. ಯಾಕಂತಂದ್ರೆ ಜಸ್ಟ್ ಸಾಲ್ಟ್ ಅವರು ಔಟ್ ಆಗಿರ್ತಾರೆ, ಅಲ್ಲಿಂದ ಮೊಮೆಂಟಮ್ ಶಿಫ್ಟ್ ಆಗುತ್ತೆ ಮುಂಬೈ ಕಡೆಗೆ ಅಂತ ಅನ್ನುವ ಅಷ್ಟರಲ್ಲಿ ರಜತ್ ಪಟಿದಾರ್ ಅವರು ಬಂದ್ಬಿಟ್ಟು ನಮ್ಮ RCB ಕಡೆಗೆ ಮೂವ್ಮೆಂಟ್ ಆದ್ರೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಯಾಂಕ್ ಮಾರ್ಕಂಡೆಗೆ ಹ್ಯಾಟ್ರಿಕ್ 6 ಆದ್ರೆ ಹೊಡಿತಾರೆ. ಕೇವಲ 20 ಬಾಲ್ ಗಳಲ್ಲಿ 53 ರನ್ ಆದ್ರೆ ಆಡ್ತಾರೆ ರಜತ್ ಪಟಿದಾರ್. ಇನ್ನು ಇದರಲ್ಲಿ 5 6 4 4 250ರಷ್ಟು 60ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ರಜತ್ ಪಟಿದಾರ್. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ನಾಯಕನ ಆಟ ಇವತ್ತು ಆದ್ರೆ ತೋರಿಸಿದ್ದಾರೆ. ಇನ್ನು ಟೀಮ್ ಡೇವಿಡ್ ಅನ್ನು ಕೂಡ ಲಾಸ್ಟ್ ಕೊನೆಯಲ್ಲಿ ಒಂದು ಫಿನಿಶಿಂಗ್ ಪಾತ್ರ ಆದ್ರೆ ಕೊಡ್ತಾರೆ. 34 ರನ್ ಆದ್ರೆ ಹೊಡಿತಾರೆ 16 ಬಾಲ್ ಗಳಲ್ಲಿ, 3 6 2 4 212ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ಬ್ಯಾಟರ್ಸ್ ಇವತ್ತು ವಾಂಖಾಡೆಯಲ್ಲಿ ಮುಂಬೈನ ಬೌಲರ್ಸ್ ಗಳನ್ನ ಧ್ವಂಸಾದ್ರೆ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.